ಫರ್ನಿಚರ್ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ವಿಧಾನ. ಮೊದಲನೇದಾಗಿ ನಾವು SATS ಆ್ಯಪನ್ನು ನಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡಿರಬೇಕು. ಆ SATS ಆ್ಯಪನ್ನು ಇನ್ಸ್ಟಾಲ್ ಆದ ತಕ್ಷಣವೇ ನಾವು ಆ ಆ್ಯಪನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಈ ಆ್ಯಪ್ನಲ್ಲಿ 4 ಆಪ್ಷನ್ಸ್ ತೋರಿಸ್ತವೆ. ಮೊದಲನೇದಾಗಿ SATS ಆ್ಯಪನ್ನು ಓಪನ್ ಮಾಡಬೇಕು. ಅಲ್ಲಿ ಲಾಗಿನ್ ಮತ್ತು ಪಾಸ್ವರ್ಡ್ ಎರಡನ್ನೂ ಕೇಳ್ತದೆ. ಲಾಗಿನ್ ಪಾಸ್ವರ್ಡು ನಮ್ಮ SATS ಯೂಸರ್ ID ಪಾಸ್ವರ್ಡನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಆ ಲಾಗಿನ್ ಆದ ಮೇಲೆ ಗಾಟ್ ಇಟ್ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಹೋಗಬೇಕು. ಮತ್ತು ಒಂದು ಡ್ರಾಪ್ ಡೌನ್ ಮೆನು ಕ್ಲಿಕ್ ಮಾಡ್ಕೋಬೇಕು. ಈ ಡ್ರಾಪ್ ಡೌನ್ ಮೆನು ಅಂದರೆ ನಾವು ಈ ಕೆಳಗಡೆ ಲಾಸ್ಟಿಗೆ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಫರ್ನಿಚರ್ ಡೀಟೇಲ್ಸ್ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಪುನಃ ಈ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದಾಗ ಈ ಆಪ್ಷನ್ಸಲ್ಲಿ ಕ್ಲಾಸ್ ತರಗತಿವಾರು ತೋರಿಸ್ತದೆ. ಈ ಕ್ಲಾಸ್ 1ನಲ್ಲಿ 3 ಸೆಕ್ಷನ್ಗಳು HM SATS ಲಾಗಿನ್ನಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ಈ 3 ಸೆಕ್ಷನ್ ABC ಎಂದು ತೋರಿಸ್ತದೆ. ಈ ನಾವು ಕ್ಲಾಸ್ 1ಗೆ ಕ್ಲಿಕ್ ಮಾಡಿದಾಗ ಈ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಕ್ಲಾಸ್ 1A ಅಂತ ತೋರಿಸ್ತದೆ. ಈ 1Aಯಲ್ಲಿ ಒಂದು 4 ಆಪ್ಷನ್ಸ್ ತೋರಿಸ್ತದೆ. ಅದು ಅವೈಲೇಬಲು, ಫರ್ನಿಚರ್ ಎಕ್ಸೆಸ್ಸು, ಫರ್ನಿಚರ್ ರಿಕ್ವೈರ್ಡು, ಫರ್ನಿಚರ್ ರಿಪೇರ್. ಈ 4 ಆಪ್ಷನ್ಸಲ್ಲಿ ಕ್ಲಾಸ್ 1Aಗೆ ನಮಗೆ ಯಾವ ಫರ್ನಿಚರ್ ಬೇಕು ಅನ್ನೋದನ್ನು ಮಾತ್ರ ನಾವು ಅಪ್ಡೇಟ್ ಮಾಡಬೇಕು. ನಮಗೆ 2 ಸೀಟರ್ ಅವಶ್ಯಕತೆ ಇಲ್ಲ, 4 ಸೀಟರ್ ಈ ರೀತಿಯಾಗಿ ಇರ್ತವೆ. ಮೊದಲನೇದಾಗಿ ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 5 ಸೀಟರ್ ರೌಂಡ್ ಟೇಬಲ್ ಆ್ಯಂಡ್ ಚೇರ್ಸ್ ಫಾರ್ ನಲಿಕಲಿ ಕ್ಲಾಸಸ್ ಮಾತ್ರ ಈ ಆಪ್ಷನ್ಸ್ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 2 ಸೀಟರ್, ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 3 ಸೀಟರ್, ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 4 ಸೀಟರ್, ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ 5 ಸೀಟರ್, ಟೋಟಲ್ ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್. ಈ ಎಲ್ಲ ಡೆಸ್ಕ್ಗಳು ಸೇರಿ ಎಷ್ಟಾಗ್ತವೆ ಅನ್ನೋದನ್ನು ಈ 6ನೇ ಕಾಲಮ್ನಲ್ಲಿ ಅಪ್ಡೇಟ್ ಮಾಡಬೇಕು. ಪುನಃ ನಾವು ಒಂದು ಫೋಟೋವನ್ನು GPS ಫೋಟೋವನ್ನು ಆ ಶಾಲಾ ತರಗತಿಯಲ್ಲೇ ಅಪ್ಡೇಟ್ ಮಾಡಬೇಕು. ತಮ್ಮ ಶಾಲೆಯಲ್ಲಿರ್ತಕ್ಕಂಥ GPS ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಫೋಟೋ ಈ ಅವೈಲೇಬಲ್ ಇರ್ತಕ್ಕಂಥ ಫರ್ನಿಚರ್ಗಳ ಫೋಟೋವನ್ನು ಅಪ್ಲೋಡ್ ಮಾಡಿದಾಗ ಮಾತ್ರ ಈ ಒಂದು ಅವೈಲೇಬಲ್ ಆಪ್ಷನ್ಸ್ ಕಂಪ್ಲೀಟ್ ಆಗ್ತದೆ. ಅದೇ ರೀತಿ ನಿಮ್ಮ ಹತ್ರ ಎಕ್ಸಸ್ ಇದ್ದರೆ ಎಕ್ಸಸ್ ಆಪ್ಷನ್ಸನ್ನು ಅಪ್ಡೇಟ್ ಮಾಡಬೇಕು. ಪುನಃ ನಿಮ್ಮಲ್ಲಿ ರಿಕ್ವೈರ್ಡ್ ಇದ್ದರೆ ರಿಕ್ವೈರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕು. ಅದೇ ರೀತಿ ಸೇಮ್ ರಿಕ್ವೈರ್ಡಲ್ಲಿ ಏನು ಆಪ್ಷನ್ಸ್ ಇದ್ದಾವೆ, ಈಗೇನು ನಾವು ಅವೈಲೇಬಲ್ ಅಪ್ಡೇಟ್ ಮಾಡಿದೆವೋ ಅದೇ ರೀತಿಯಾಗಿ ರಿಕ್ವೈರ್ಡನ್ನು ಅಪ್ಡೇಟ್ ಮಾಡಬೇಕು. ಈ ರಿಕ್ವೈರ್ಡಲ್ಲೂ 7 ಆಪ್ಷನ್ಸ್ ಇದ್ದಾವೆ. 7ಸಲ್ಲೂ ಏನು ರಿಕ್ವೈರ್ಡ್ ನೀವು ಅಪ್ಡೇಟ್ ಮಾಡ್ತೀರಿ ಅಲ್ಲಿ ಕಂಪಲ್ಸರಿ GPS ಫೋಟೋನ ಅಪ್ಲೋಡ್ ಮಾಡಬೇಕು. ಅದೇ ರೀತಿಯಾಗಿ ರಿಪೇರಿ ಆಪ್ಷನ್ಸನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ರಿಪೇರಿಯಲ್ಲಿ ನೀವು ಅಪ್ಡೇಟ್ ಮಾಡಬೇಕಾದ್ರೆ ಒಂದು ಕೇಳ್ತದೆ, ಇಲ್ಲಿ ಆಪ್ಷನ್ಸ್ ಇದೆ. ನಂಬರ್ ಆಫ್ ಡೆಸ್ಕ್ ರಿಕ್ವೈರ್ ರಿಪೇರ್ ಫಾರ್ 2 ಸೀಟರ್ ಅಂತಿದೆ. ಅಲ್ಲಿ 2 ಸೀಟರ್ ನನಗೆ 2 ಇದ್ದರೆ 2 ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳ್ತದೆ ಪುನಃ ಸೆಲೆಕ್ಟ್ ನಟ್ಸ್ ಬೋಲ್ಟ್ ರಿಪ್ಲೇಸ್ಮೆಂಟು, ವುಡನ್ ಪ್ಲ್ಯಾಂಕ್ ರಿಪ್ಲೇಸ್ಮೆಂಟು, ಡೆಸ್ಕ್ ಫ್ರೇಮ್ ರಿಪೇರು, ವುಡನ್ ಪ್ಲ್ಯಾಂಕ್ ಸೈಡ್ ಬೀಡಿಂಗ್ ರಿಪ್ಲೇಸ್ಮೆಂಟು, ವೆಲ್ಡಿಂಗ್ ಇಫ್ ರಿಕ್ವೈರ್ಡ್. ಈ 4 ಆಪ್ಷನ್ಸಲ್ಲಿ ನಿಮಗೆ ಯಾವುದನ್ನು ರೀಪ್ಲೇಸ್ಮೆಂಟ್ ಅವಶ್ಯಕತೆ ಇದೆಯೋ ಅದನ್ನು ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿ ಮತ್ತೆ ಪುನಃ ಅಲ್ಲಿ GPS ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಆ ರಿಪೇರ್ ಇರ್ತಕ್ಕಂಥ 2 ಸೀಟರ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅದೇ ರೀತಿ 3 ಸೀಟರ್ಗಿದ್ದರೆ 3 ಸೀಟರ್ದು, 4 ಸೀಟರ್ದು ಇದ್ದರೆ 4 ಸೀಟರ್ದು, 5 ಸೀಟರ್ದಿದ್ದರೆ 5 ಸೀಟರ್ದು. ಈ ರೀತಿಯಾಗಿ ಟೋಟಲ್ ರಿಪೇರ್ ಆಫ್ ಡೆಸ್ಕ್ ಅಲ್ಲಿ ನಾವೇನು ಒಂದು ವೇಳೆ ಇದು ಟೋಟಲ್ ಆಪ್ಷನ್ಸ್ ಆಟೋಮೆಟಿಕ್ಕಾಗಿ ತೊಗೊಳ್ತದೆ. ಇಲ್ಲಿ ನಾನು 3 ಸೀಟರಲ್ಲಿ ಮತ್ತೆ ಪುನಃ 3 ಸೀಟರ್ ರಿಪೇರಿ ಇದೆ ಅಂತ ಹೇಳಿದಾಗ ಅಲ್ಲಿ ನಾನು ಡೆಸ್ಕ್ ಫ್ರೇಮ್ ರಿಪೇರಿ ಅಂತ ಹಾಕ್ಕೊಳ್ತೀನಿ. ಇಲ್ಲಿ ಡೆಸ್ಕ್ ರಿಪೇರಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅದು GPS ಫೋಟೋವಾಗಿರಬೇಕು. ಈ ರೀತಿಯಾಗಿ ಆಪ್ಷನ್ಸನ್ನು ಸೆಲೆಕ್ಷನ್ ಆಗ್ತದೆ. ಒಂದು ರೈಟು, ಒಂದು ರಾಂಗ್. ಈ ರೀತಿ ತೊಗೊಂಡಾಗ ನಮಗೆ GPS ಫೋಟೋ ಆಗ್ತದೆ. ಆ GPS ಫೋಟೋವನ್ನು ಅಪ್ಡೇಟ್ ಮಾಡಬೇಕಾದ್ರೆ ಯಾವತ್ತಿಗೂ ಚೇರನ್ನು ಮಾತ್ರ
ನಿಮಗೇನು 2 ಸೀಟರ್ದಿದೆಯೋ 3 ಸೀಟರ್ದಿದೆಯೋ ಅದನ್ನು ಮಾತ್ರ ಅಪ್ಡೇಟ್ ಮಾಡಬೇಕು. ಪುನಃ ಓಕೆ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಫೋಟೋ ಅಪ್ಲೋಡ್ ಆಗ್ತದೆ. ಈ ಫೋಟೋ ಅಪ್ಲೋಡ್ ಅದನ್ನು ಇಲ್ಲಿ ವೇವ್ ಕಾಣ್ತದೆ. ಒಂದು ಕಣ್ಣಿನ ಸಿಂಬಲ್ ಮೇಲೆ ನೀವು ಏನು ಅಪ್ಲೋಡ್ ಮಾಡಿರ್ತೀರ ಆ ಫೋಟೋ ಕಾಣ್ತದೆ. ಅದೇ ರೀತಿ ನಮಗೆ ಟೋಟಲ್ ಎಷ್ಟು ಸೀಟರ್ ಇದೆ ಅಂತೇಳಿ ಟೋಟಲ್ ರಿಪೇರ್ ಡೆಸ್ಕ್ ಅಂತ 5 ತೋರಿಸ್ತದೆ. ಸೇವ್ ಅಂತ ಕ್ಲಿಕ್ ಮಾಡಿದಾಗ ಡೇಟಾ ಸೇವ್ ಆಗ್ತದೆ. ಫೈನಲ್ ಸಬ್ಮಿಟ್ ಅಂದಾಗ ಯಾವುದೇ ಮಾಡಿಫಿಕೇಷನ್ ಅವಕಾಶ ಇರೋದಿಲ್ಲ. ಆದ್ದರಿಂದ ನೀವು ಮೊದಲು ಎಲ್ಲ ಡೇಟಾವನ್ನು ಸೇವ್ ಮಾಡಿರಿ, ಆಮೇಲೆ ಫೈನಲ್ ಅಂತ ಸಬ್ಮಿಟ್ ಮಾಡಿರಿ. ಇದು ನಮಗೆ ರಿಪೇರಿದ ಆಪ್ಷನ್ಸು. ಈ ರೀತಿಯಾಗಿ ಎಲ್ಲ 4 ಆಪ್ಷನ್ಸ್ಗಳು ಸೇವ್, ಫೈನಲ್, ಸಬ್ಮಿಟ್ ಮಾಡಿದ ಮೇಲೇ ಅಪ್ಡೇಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ಆ ತಕ್ಷಣವೇ ಕ್ಲಾಸ್ 1A ಫೈನಲ್ ಸಬ್ಮಿಟ್ ಆಗ್ತದೆ. ಅಲ್ಲಿವರೆಗೂ ಫೈನಲ್ ಸಬ್ಮಿಟ್ ಆಗೋದಿಲ್ಲ. ಇದು ಕ್ಲಾಸ್ 1A ಮಾಹಿತಿ ಆಯಿತು. ಇದೇ ರೀತಿ ಕ್ಲಾಸ್ 1B ಸೇಮ್ ಡೇಟಾ ಇರ್ತದೆ. ಈಗೇನು ನಾವು ಪುನರಾವರ್ತನೆ ಮಾಡಿದೆವೋ, ಈ ಕ್ಲಾಸ್ 1Aಯಲ್ಲಿ ಚೆಕ್ ಮಾಡಿದೆವೋ ಅದೇ ಡೇಟಾವನ್ನು ಪುನಃವಾಗಿ ಅಪ್ಡೇಟ್ ಆಗ್ತದೆ. ಈ ಮಾಹಿತಿಯನ್ನು ಪುನರಾವರ್ತಿತವಾಗಿರೋದ್ರಿಂದ ಸೇಮ್ ನಿಮಗೆ ಅವಶ್ಯಕತೆ ನಿಂಬಲ್ಲಿರ್ತಕ್ಕಂಥ ಅವೈಲೇಬಲ್ ಚೇರ್ಸ್ಗಳನ್ನು ಫರ್ನಿಚರನ್ನು ಅಪ್ಡೇಟ್ ಮಾಡೋದು, ಎಕ್ಸೆಸ್ ಫರ್ನಿಚರು, ರಿಕ್ವೈರ್ಡ್ ಫರ್ನಿಚರು, ರಿಪೇರ್ ಫರ್ನಿಚರ್, ಈ 4 ಆಪ್ಷನ್ಸ್ಗಳನ್ನು ಕ್ಲಾಸ್ ನಿಮ್ಮ ಲೋಯೆಸ್ಟ್ ಕ್ಲಾಸಿಂದ ಹೈಯೆಸ್ಟ್ ಕ್ಲಾಸ್ವರೆಗೆ ಏನು ಮಾಹಿತಿ ಇರ್ತದೆ ಆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ಒಂದೊಂದು ಕ್ಲಾಸದ್ದು ಒಂದೊಂದು ಫೈನಲನ್ನು ಸಬ್ಮಿಟ್ ಮಾಡಬೇಕು. ಇಷ್ಟನ್ನು ಮಾಹಿತಿ ಅಪ್ಡೇಟ್ ಮಾಡಿದರೆ ನಿಮ್ಮ ಮಾಹಿತಿ ಶಾಲಾ ಫರ್ನಿಚರ್ ಮಾಹಿತಿಯನ್ನು ಅಪ್ಡೇಟ್ ಸಕ್ಸಸ್ಫುಲ್ ಆಗ್ತದೆ.